ಪಬ್ಲಿಕ್ ನಿಕ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಠಾರಿ. ಇತ್ತೀಚೆಗೆ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿರುವಂಥ ಕಪಲ್ ಅಂತ ಹೇಳ್ಬೋದು ಇವಾಗ. ಸೊ ನಾವೆಲ್ಲರ ಪ್ರೀತಿಯ ಅಲಿಯಾಸ್ ರಾಧಾ ಮತ್ತು ರಾಣವ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮ್ಯಾಮ್, ಮೊದಲಿಗೆ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದೀರಾ? ಎಸ್, ನಾವು ತುಂಬ ಚೆನ್ನಾಗಿದ್ದೇವೆ. ನಾವಿಬ್ಬರು ಕಾಯ್ತಾ ಇದ್ವಿ ಯಾವಾಗ ಸಿಗ್ತೀರಾ ಇಬ್ಬರು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ರಾಣವ್ ಹತ್ರ ಕೇಳಬೇಕು, ಹೆಂಗೆ ಅನಿಸ್ತು ಸಿನಿಮಾ ನೋಡಿ? ಸಿನಿಮಾ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಎಂಟರ್ಟೈನರ್, ಚಿಟ್ ಚಾಟ್ ಆಗಿರೋದ್ರಿಂದ ಜಾಸ್ತಿ ಕುಯ್ಯಕ್ಕೆ ಹೋಗಲ್ಲ. ದಯವಿಟ್ಟು ಎಲ್ಲ ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ದಯವಿಟ್ಟು ಹೋಗಿ ನೋಡಿ. ಖಂಡಿತ ನಿಮ್ಗೆ ಯಾರಿಗೂ ನಿರಾಸೆ ಆಗೋದಿಲ್ಲ. ನಾವು ಆ್ಯಕ್ಚುಲಿ ರಾಧಾ ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದು, ನನಗೆ ಕರ್ಲಿ ಹೇರ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟ ಇಷ್ಟ. ಈ ಸಿನಿಮಾದಲ್ಲಿ ಕರ್ಲಿ ಹೇರ್ ಮಾಡಲಿಕ್ಕೆ ಅರೌಂಡ್ ಒಂದು ಹಾಫ್ ಆನ್ ಅವರ್ ತಗೊಂಡಿದ್ದೇನೆ ಅಂತ ಹೇಳಿ. ಕರ್ಲಿ ಹೇರಲ್ಲಿ ನಿಮ್ಮ ಮುದ್ದಿನ ಮಡದಿಯನ್ನು ನೋಡಿ ಹೆಂಗೆ ಅನಿಸ್ತು? ನಮ್ಮ ಮುದ್ದಿನ ಮಡದಿನ ಹೇಗೆ ನೋಡಿದ್ರು ನಮಗೆ ತುಂಬ ಇಷ್ಟ ಆಗ್ತಾರೆ. ಕರ್ಲಿ ಹೇರ್ಸು, ಸ್ಟ್ರೈಟ್ ಹೇರ್ಸು, ಸೆಮಿ ಕರ್ಲಿ ಅಂತ ಏನೂ ಅಲ್ಲ. ಇವರು ಹೇರ್ ಸ್ಟೈಲ್ ಮಾಡ್ಕೋತಾರೆ ಅನ್ನೋಕ್ಕಿಂತ ಹೇರ್ ಸ್ಟೈಲ್ ಸೂಟ್ಸ್ ವೆರಿ ವೆಲ್ ಆ್ಯಂಡ್ ಶೀ ಸೂಟ್ಸ್ ಎವ್ರಿ ಹೇರ್ ಸ್ಟೈಲ್ಸ್ ವೆಲ್. ಸರ್, ಇವಾಗ ನಾನು ಆವಾಗಲೇ ಹೇಳಿದಾಗೆ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿರುವಂಥ ಜೋಡಿ ಅಂತ ಹೇಳಿದರೆ ನೀವೇ. ಮದುವೆ ಆಗ್ತಾ ಇದ್ದೀರಾ ಅಂತ ಹೇಳಿ ಗೊತ್ತಿದೆ. ಬಾವಿ ಮಡದಿ. ಭಾವಿ ಮಾಡಿದೆ. ಓಕೆ ಓಕೆ. ಸದ್ಯದಲ್ಲಿ ಗುಡ್ ನ್ಯೂಸ್, ಯಾವಾಗ ಮದುವೆ ಡೇಟ್ ಫಿಕ್ಸ್ ಆಯ್ತಾ ಅನ್ನುವಂಥದ್ದು? ಹೇಳಿ. ಅದು ಅಧಿಕ ಮಾಸ, ಆಷಾಢ ಮಾಸ, ಶ್ರಾವಣ ಮಾಸ, ಜ್ಯೇಷ್ಠ ಇದೆಲ್ಲ ಬಂದು ಜ್ಯೇಷ್ಠ ಕಳೆದು ಶ್ರಾವಣ ಬರೋಷ್ಟರಲ್ಲಿ ಅಲ್ಲ, ಶ್ರಾವಣ ಕಳೆದ ಮೇಲೆ ನಾವು ಮದುವೆ ಆಗ್ತೀವಿ, ಟಾಪಲ್ಲಿ ಬರ್ತೀವಿ. ಸಾರಿ, ಜೋಕ್ಸ್ ಅಪಾರ್ಟ್. ಸಾರಿ, ಏನಾಗಿದೆ, ಇವಾಗ ಶಾರ್ಟ್ ಟೈಮ್ ಅಷ್ಟೇ ಸಿಕ್ಕಿದ್ದು ನಮಗೆ ಮದುವೆ ತಯಾರಿಗಳು ಮಾಡ್ಕೊಳ್ಳೋದಕ್ಕೆ ಮತ್ತೊಂದಕ್ಕೆ. ಸೊ ಫ್ಯಾಮಿಲಿಗಳು ಒಪ್ಪಲಿಲ್ಲ. ಹರಿಬರಿಲಿ ಮಾಡ್ತಿರ ಕಂಡ್ರೆ ನೀವು ಇಬ್ಬರು ಬೇಡ, ಟೈಮ್ ನೋಡ್ಕೊಂಡು ಆಗ ನಿಧಾನಕ್ಕೆ ಅರ್ಜೆಂಟ್ ಏನೈತೆ ಅಂತ. ಮೇಗೇನು ಆ್ಯಕ್ಚುಲಿ ಡೇಟ್ ಫಿಕ್ಸ್ ಆಗಿತ್ತು, ಫಸ್ಟ್ ವೀಕಿಗೆ ಫಿಕ್ಸ್ ಆಗಿತ್ತು ನಮ್ಮಿಬ್ಬರ ಜಾತಕದ ಪ್ರಕಾರ. ಬಟ್ ತುಂಬ ಶಾರ್ಟ್ ಟೈಮ್ ಇದೆ, ಏನು ಪ್ರಿಪ್ರೇಷನ್ಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮುಂದಕ್ಕೆ ಹೋಗಿದೆ. ಸರ್, ನಾವು ರಾಧಾ ಅವರಿಗೆ ಎಲ್ಲರೂ ಕೂಡ ತುಂಬ ಕಾಟ ಕೊಟ್ಟಿದ್ದೇವೆ ಈ ಒಂದು ನಾನು ಕರುಣಾಕರ ಸಿನಿಮಾ ಟೈಮಲ್ಲಿ. ಆಯಿತು, ಅದೆಲ್ಲರೂ ನಿಮ್ಮ ಬಗ್ಗೆ ಕೇಳಿದಾಯಿತು. ಇವಾಗ ನೀವು ಸಿಕ್ಕಿದ್ದೀರಾ, ನಿಮ್ಮ ಹತ್ರನೇ ಕೇಳಬೇಕು. ರಾಧಾ ಅವರು ಪಾಪ ಫುಲ್ ವೆಜ್ಜು, ನೀವು ಪಕ್ಕಾ ನಾನ್ ವೆಜ್ಜು. ನಿಮಗೋಸ್ಕರ ಫುಲ್ ಅಡಿಗೆ ಎಲ್ಲ ಕಲ್ತಿದ್ದಾರಂತೆ. ಇಲ್ಲ, ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನಂದರೆ ವೆಜ್ಜು ನಾನ್ ವೆಜ್ ಅನ್ನೋದಕ್ಕಿಂತ ಇದು ಆ್ಯಕ್ಚುಲಿ ತುಂಬ ಡಿಸ್ಕಷನ್ ಆಯಿತು ಈ ಟಾಪಿಕ್. ಸ್ವಲ್ಪ ಇವ್ರಿಗೆ ಕೊಟ್ಟಿದ್ದು ಇಂಟರ್ವ್ಯೂ ವೈರಲ್ ಬೇರೆ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೋಸ್ಕರ ನಾನ್ ವೆಜ್ನ ಬಿಡ್ತೀನೋ ಅಥವಾ ಅವ್ರು ನನಗೋಸ್ಕರ ನಾನ್ ವೆಜ್ ಕಲಿತಾರೋ ಅದನ್ನು ಬಿಟ್ಬಿಡೋಣ. ಈ ನಾನ್ ವೆಜ್ಜು ವೆಜ್ಜು ಅನ್ನೋ ಕಾನ್ಸೆಪ್ಟು ಮನುಷ್ಯಗಳ ಮಧ್ಯೆ ಶುರುವಾಗಿದ್ದು ಯಾವಾಗ ಅಂತ ಯಾರಿಗಾದ್ರೂ ಉತ್ತರ ಇದೆಯಾ? ಯಾರ ಹತ್ರನೂ ಉತ್ತರ ಇಲ್ಲ. ಜಾತಿ ಹೇಗೆ ಹುಡ್ಕೊಂತು ಅಂತ ಯಾರ ಹತ್ರನಾದ್ರೂ ಉತ್ತರ ಇದೆಯಾ? ಇಲ್ಲ. ಧರ್ಮ ಬಿಟ್ಬಿಡೋಣ, ಅದು ಇನ್ನೂ ಹಿಂದಕ್ಕೆ ಹೋಗಬೇಕು. ಸೊ ನಾನು ಹೇಳೋದೇನು ಅಂತ ಅಂದರೆ, ಇವಾಗ ನಾವು ಗೌಡ್ರು, ಇವ್ರು ಲಿಂಗಾಯಿತರು, ಆಯಿತಾ? ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಒಂದು ನಿಮಿಷ ಒಂದು ನಿಮಿಷ ಇರು. ಏನಾಗುತ್ತೆ, ಈಗ ಈ ಜಾತಿ ಅಂತ ಯಾರು ಕಂಡಿಡಿದ್ರು ಗೊತ್ತಿಲ್ಲ. ನಮ್ಮ ತಾತಂದಿರು ಏನು ಮಾಡ್ತಿದ್ರು ಅಂತ ನಮಗೆ ಗೊತ್ತಿದ್ದ? ನಮ್ಮ ತಾತನ ಬಗ್ಗೆ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅವ್ರ ತಾತಂದ್ರೆ ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಸೊ ಮನುಷ್ಯನ ಮೂಲ ಯಾವ್ದು ಹೇಳಿ? ಆದಿಮಾನವರ ಕಾಲದಲ್ಲಿ ವೆಜ್ಜು ನಾನ್ ವೆಜ್ ಅನ್ನೋ ಕಾನ್ಸೆಪ್ಟ್ ಇತ್ತಾ? ಎಲ್ಲ ಬೇಟೆ ಆಡ್ಕೊಂಡೇ ತಿಂತಾ ಇದ್ರಲ್ವಾ? ಸೊ ಎಲ್ಲರೂ DNA ನಾನ್ ವೆಜ್ ಅನ್ನೋದಿದೆ ಅಲ್ವಾ? ಹುಟ್ಟಿದ ನಂತರ ಮಗು ವೆಜ್ ಅನ್ನೋದ್ರೆ ಪಾಠ ಮಾಡಿಸ್ಬೋದು ಮನೇಲಿ, ಇಲ್ಲ ಅಂತಲ್ಲ. ಬಟ್ ಆದಿಮಾನವ್ರ ಕಾಲಕ್ಕೆ ಅಂತ ಹೋದ್ರೆ ನಾವೆಲ್ಲ ಅವ್ರ ಪಳವಳಿಕೆನೆ, ಅವರ ಒಂದು ಸಂತಾನನೇ ನಾವೆಲ್ಲ. ಸೊ ಆದಿಮಾನವ್ರು ಏನು ತಿಂತಾಯಿದ್ರು? ನಾನ್ ವೆಜ್ ಅಲ್ವಾ? ಬೇಟೆ ಆಡ್ಕೊಂಡೇ ತಿಂತಿದ್ರಲ್ವಾ? ಸೊ ಹಂಗೆ ನೋಡೋಕೆ ಪ್ರಪಂಚದಲ್ಲಿ ಎಲ್ಲರೂ ನಾನ್ ವೆಜ್ ಈಟರ್ಸೇ ಅಲ್ವಾ? ಶೀ ಕುಕ್ಸ್ ಚಿಕನ್ ಆ್ಯಂಡ್ ಮಟನ್ ವೆರಿ ವೆಲ್. ಆ್ಯಂಡ್ ಅದಕ್ಕೂ ಹೆಚ್ಚಾಗಿ ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ನಂಗೆ ತುಂಬ ಇಷ್ಟ. ನಿಮಗೆ ಯಾವತ್ತಾದರೂ ರಾಣಾ ಅವರು ಕುಕ್ ಮಾಡಿ ಕೊಟ್ಟಿದ್ದಾರೆ? ತುಂಬ ಸಲ ಕುಕ್ ಮಾಡಿಕೊಟ್ಟಿದ್ದಾರೆ. ಇವಾಗಲೂ ನನ್ನ ಹತ್ರ ಡಬ್ಬಿ ಇದೆ, ಡಬ್ಬಿನೂ ಕೊಟ್ಟಿದ್ದಾರೆ ಅವರು. ಇವತ್ತು ಪನ್ನೀರ್ ಹಾಕಿ ಒಂದು ರೈಸ್ ಬಾತ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನನ್ನ ಬ್ಯಾಗಲ್ಲಿ ಇನ್ನೂ ಇದೆ, ಇನ್ನೂ ತಿನ್ನೋಕ್ಕಾಗಿಲ್ಲ. ಇನ್ನೊಂದು ಏನು ಅಂತ ಹೇಳಿದರೆ, ಜಯದೇವ್ ಮತ್ತು ಮಲ್ಲಿ ಅಂತ ಹೇಳಿ ಬಂದಾಗ ಮುಖಾಮುಖಿಯಾಗಿ ಇಬ್ಬರು ಕೂಡ ಹಾವು ಮುಂಗುಸಿ ಥರ ಜಗಳ ಆಡ್ತಾ ಇದ್ರಿ. ಸೊ ಇವಾಗ ರಿಯಲ್ ಕಪಲ್ ಆಗ್ಲಿಕ್ಕೆ ಹೊರಟಿದ್ರೆ. ಸೊ ಎಲ್ರಿಗೂ ಕೂಡ ತುಂಬಾ ಖುಷಿ. ಅದರ ಜೊತೆಗೆ ನಿಮಗೆ ಮೊದಲು ಪ್ರಪೋಸ್ ಮಾಡಿರೋದು ಇವರೇ ಅಂತ ಅಲ್ವಾ? ಏನಿಲ್ಲ, ಮನೇಲಿ ನೋಡಿ ಮಾಡಿದ್ರೆ ಮಾತ್ರ ಮದುವೆ, ನಾವು ಮಾಡಿದ್ರೆ ಅದು ಪ್ರೀತಿ ಅಂತಲ್ಲ. ಒಟ್ಟಿನಲ್ಲಿ ಮದುವೆ ಮಾಡ್ಕೊಂಡು ಪ್ರೀತಿ ಮಾಡೋದಕ್ಕಿಂತ ಪ್ರೀತಿ ಮಾಡಿ ಮದುವೆ ಆಗ್ತಾ ಇದೀವಿ, ಅಷ್ಟೇ ವ್ಯತ್ಯಾಸ. ಎಂಡ್ ಆಫ್ ದಿ ಡೇ ಎಲ್ಲ ಮದುವೆ ಆಗಬೇಕು ಅಂತಲೇ ಪ್ರೀತಿ ಮಾಡೋದು. ಸೊ ಹಾಗಾಗಿ ನಮ್ಮಿಬ್ಬರ ವಿಚಾರದಲ್ಲಿ ಇಬ್ರಿಗೂ ಒಂದು ಒಡನಾಟ ಅನ್ನೋದು ಚೆನ್ನಾಗಿತ್ತು. ಇಬ್ಬರು ಆ್ಯಕ್ಟರ್ಸ್ ಆಗಿರೋದ್ರಿಂದ. ಆ್ಯಂಡ್ ಅವ್ರದ್ದೇನೇ ಇದ್ರು ಇಂಪ್ರವೈಸ್ ಮಾಡ್ಬೋದು, ಹೆಂಗೆ ಮಾಡ್ಬೋದು ಅನ್ನೋಂಗಿದ್ರೆ ಮಲ್ಲಿ ಅವರೇ ಹಿಂಗೆ ಮಾಡಿ, ಮಲ್ಲಿ ಅವರೇ ಹೆಂಗೆ. ಯಾಕೆ ನಾನು ಮಂಡ್ಯದವನಾಗಿರೋದ್ರಿಂದ ಹಳ್ಳಿ ಭಾಷೆ ನಂಗೆ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಅವ್ರು ಮಾಡ್ತಿದ್ದಂಥ ಒಂದಷ್ಟು ಇಂಪ್ರವೈಸೇಷನ್ಗಳಲ್ಲೆಲ್ಲ ನಮ್ಮದೇ ಇನ್ಪುಟ್ಸ್ ಇರ್ತಾಯಿತ್ತು. ಸೊ ಒಬ್ಬ ಆರ್ಟಿಸ್ಟ್ ಆಗಿ ಜೊತೆಗೆ ಚೆನ್ನಾಗಿ ಸಾಥ್ ಕೊಡ್ತಾರಲ್ಲ, ಕೋ ಆರ್ಟಿಸ್ಟ್ ಆಗಿ ಅನ್ನೋದು ಫಸ್ಟ್ ಇಂಪ್ರೆಷನ್ ಅವ್ರಿಗೆ ನನ್ನ ಮೇಲೆ ಕ್ರಿಯೇಟ್ ಆಗಿರೋದು. ಆ್ಯಂಡ್
ನನಗೆ ಅವ್ರ ಮೇಲೆ ಕ್ರಿಯೇಟ್ ಆದಂಥ ಒಂದು ಇಂಪ್ರೆಷನ್ ಏನು ಅಂತಂದರೆ ಅವ್ರು ಫಸ್ಟ್ ಹೇಳಿ ನನಗೆ ಇವ್ರು ನನ್ನ ಫ್ಯಾನು ಅಂತ ವರಲಕ್ಷ್ಮಿ ಸ್ಟೋರ್ಸ್ ಮಾಡ್ತಿದ್ದಂಥ ಟೈಮಲ್ಲಿ ನಾನು ಫ್ಯಾನ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನ ಓಕೆ ಫೈನ್ ಆ್ಯಂಡ್ ಎಂಥ ಅದು ಅದ್ಭುತವಾದ ನಟಿ ಇವಾಗ ಕಾರಣ ನಾನು ಕರ್ನಾಟಕ ಸಿನಿಮಾ ನೋಡಿದ್ರೆ ಎಲ್ಲಾದರೂ ಒಂಚೂರು ನಿಮಗೆ ಫೇಕ್ ಅನ್ಸುತ್ತೆ ಅಥವಾ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನೋ ಶಿ ಇಸ್ ಕಂಪ್ಲೀಟ್ಲಿ ಇನ್ ಟು ದ ಕ್ಯಾರೆಕ್ಟರ್. ನಿಜವಾಗ್ಲೂ ಮಮತಾ ಅನ್ನೋ ಕ್ಯಾರೆಕ್ಟರ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಇದ್ದಿದ್ದರೂ ಇವ್ರನ್ನ ಮಿಸ್ಸಕ್ಕಾಗಲ್ಲ ಅನ್ಸುತ್ತೆ. ಸೊ ಆಸ್ ಆನ್ ಆರ್ಟಿಸ್ಟ್ ನಾವು ಮಾಡಬೇಕಾಗಿರೋದು ಅದೇ, ನಾವು ನಟರಲ್ಲ, ನಾವು ಪರ್ಫಾರ್ಮೆನ್ಸ್ ಆಗಿರಬೇಕು. ನಿಜವಾಗ್ಲೂ ಜಯದೇವ್ ಅಂತ ಒಬ್ಬ ಇದ್ದಿದ್ರು ರಿಯಲ್ ಲೈಫಲ್ಲಿ ಅವನು ನಮ್ಮ ಮುಂದೆ ನಿಲ್ಬಾರ್ದು. ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ನಾನು ಏನೇ ಕ್ಯಾರೆಕ್ಟರ್ ಮಾಡಿದ್ರೆ ಮಾಡೋದು ಆ ಥರದ್ದು ಒಂದು ಆರ್ಟಿಸ್ಟ್ ಇವರು. ಸೊ ಇವರಲ್ಲಿರುವಂಥ ಒಂದು ಸಿಂಗಿಂಗ್ ಟ್ಯಾಲೆಂಟು ಅಥವಾ ಆ್ಯಕ್ಟಿಂಗ್ ಟ್ಯಾಲೆಂಟು ಅಥವಾ ಡ್ಯಾನ್ಸಿಂಗ್ ಆಗಿರ್ಬೋದು, ಇದಕ್ಕೆ ನಾನು ಫಿದಾಗಿ ನಂತರ ಇವರು ಕ್ಯಾರೆಕ್ಟರ್ ಒರಿಜಿನಲ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗಿ ಅಲ್ಲಿ ನಾವು ಸರ್ ಹಳ್ಳಿ ಕ್ಯಾರೆಕ್ಟರ್ ನಿಮಗೆ ತುಂಬ ಡೆಪ್ತ್ ಇದೆ ಆ ಒಂದು ಲ್ಯಾಂಗ್ವೇಜಲ್ಲಿ ಅಂತ ಹೇಳಿದ್ರೆ, ಆ ಹಳ್ಳಿ ಲ್ಯಾಂಗ್ವೇಜಲ್ಲೇ ನಿಮ್ಮ ಭಾವಿ ಪತ್ನಿಗೆ ಒಂದು ಏನಾದರೂ ಹೇಳಿ ಪ್ರಪೋಸ್ ಮಾಡಿದ್ರೆ ಏನು ರೀ ನನಗೆ ನಿಮ್ಮ ಕಂಡ್ರೆ ಸಾನೇ ಇಷ್ಟ, ನನ್ನ ಮದುವೆ ಆಯ್ತೀರಾ? ನನ್ನ ಕಂಡ್ರೆ ಸಾನೇ ಇಷ್ಟನೋ, ಮದುವೆ ಆಗಬೇಕು. ನಮ್ಮ ಭಾಷೆಲಿ ಕೇಳು ಕಟ್ಕತಿಯಾ ಅಂತ. ಕಟ್ಕತ್ತೀರಾ? ಪುಟ್ಟನ ಕಟ್ಕತ್ತೀನಿ. ಎಲ್ರಿಗೂ ಕೇಳ್ಕೊಳ್ಳೋದು ಫ್ರಮ್ ಹಾರ್ಟ್ ಏನು ಅಂತ ಅಂದರೆ ನಾವಿಬ್ಬರು ಏನು ಎಲ್ಲರೂ ಹೇಳ್ತಾರೆ ನೀವೇನು ಸರ್ ಸ್ಕ್ರೀನ್ ಮೇಲೆ ಹಂಗೆ ಇದು ಮಾಡ್ತೀರಾ, ಇಲ್ಲಿ ನೋಡಿದ್ರೆ ಹಿಂಗಿದ್ದೀರಾ ಸಾಫ್ಟಾಗಿ ಅಂತ. ನಾವು ಒರಿಜಿನಲ್ ವಿಲನ್ಗಳು ಯಾರು, ಆ್ಯಕ್ಟ್ ಮಾಡೋ ವಿಲನ್ಗಳು ಯಾರು ವಿಲನ್ಗಳಲ್ಲ, ಅಥವಾ ಹೀರೋಗಳು ಯಾರು ರಿಯಲ್ ಲೈಫಲ್ಲಿ ಹೀರೋ ಆಗಿರಲ್ಲ. ನಾವೆಲ್ಲರೂ ನಟರು ಅಷ್ಟೇ. ಆ್ಯಂಡ್ ನಾವು ಕಡೆಯದಾಗಿ ಬೇಡುವಂಥದ್ದೇ ನಿಮ್ಗಳ ಪ್ರೀತಿ ಅಭಿಮಾನ. ಅದು ಸಿನಿಮಾ ಮೂಲಕ ಆಗಿರಲಿ ಅಥವಾ ಬೆಳ್ಳಿ ಪರದೆ ಆಗಿರಲಿ, ಅದು ಸ್ಮಾಲ್ ಸ್ಕ್ರೀನ್ ಆಗಿರಲಿ, ಒಂದು ಶಾರ್ಟ್ ಫಿಲಮ್ ಆಗಿರಲಿ, ಒಂದು ಮೈಕ್ರೋ ಸೀರೀಸ್ ಆಗಿರಲಿ, ವೆಬ್ ಸೀರೀಸ್ ಆಗಿರಲಿ. ನಿಮಗೆ ನಿಮ್ಮ ಸುತ್ತಮುತ್ತ ಯಾರೇ ಒಬ್ಬರು ಕಲಾವಿದರು ಇದ್ದಾರೆ ಅಂತಂದರೆ ದಯವಿಟ್ಟು ಅವ್ರನ್ನ ಪ್ರೋತ್ಸಾಹಿಸಿ, ಅವ್ರನ್ನ ಎಂಕರೇಜ್ ಮಾಡಿ, ಅವರ ಬೆನ್ ತಟ್ಟಿ. ಸರ್ ಆಲ್ ದಿ ವೆರಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್. ಎಸ್ ಕೇಳಿದ್ರಲ್ಲ ವೀಕ್ಷಕರೇ, ರೀಲ್ ಜೋಡಿ ಇವಾಗ ರಿಯಲ್ ಜೋಡಿ ಆಗ್ಲಿಕ್ಕೆ ಹೊರಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟರೆ ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.